ಅಂತೂ ಇಂತೂ ಈ ಮಿನಿ ಸಮರಕ್ಕೆ ತೆರೆ ಬಿದ್ದಿದೆ. 3 ಕ್ಷೇತ್ರಗಳಲ್ಲೂ ದಾಖಲೆ ಪ್ರಮಾಣದ ಮತದಾನ ಕೂಡ ಆಗಿದೆ. ಚನ್ನಪಟ್ಟಣದ ಜನ ಹಿಂದೆಂದೂ ಕಂಡು ಕೇಳರಿದಷ್ಟು ಮತದಾನ ಈ ಬಾರಿ ಮಾಡಿದ್ದಾರೆ. ಇನ್ನು ಶಿಗ್ಗಾವಿ ಹಾಗೆ ಸಂಡೂರಿನಲ್ಲಿ ಭರ್ಜರಿ ವೋಟಿಂಗ್ ಆಗಿದೆ. ಬನ್ನಿ, ಒಂದು ಕಂಪ್ಲೀಟ್ ರಿಪೋರ್ಟ್ ಇದೆ, ನೋಡ್ಕೊಂಡು ಬರೋಣ. ಬೈ ಎಲೆಕ್ಷನ್ ಅಲ್ಲಿ ಭರ್ಜರಿ ಮತದಾನ. ಚನ್ನಪಟ್ಟಣದಲ್ಲಿ 88.80 ವೋಟಿಂಗ್. ರಾಜ್ಯದಲ್ಲಿ ಲೋಕಸಭಾ ಚುನಾವಣೆಯ ಬಳಿಕ ತೆರವಾಗಿದ್ದ ಸಂಡೂರು, ಚನ್ನಪಟ್ಟಣ ಹಾಗೂ ಶಿಗ್ಗಾವಿ ಈ 3 ಕ್ಷೇತ್ರಗಳಿಗೆ ಮತದಾನ ಮುಕ್ತಾಯವಾಗಿದೆ. ನಿನ್ನೆಯಾದ ವೋಟಿಂಗ್ ಎಲ್ಲ ರೆಕಾರ್ಡ್ಗಳನ್ನ ಬ್ರೇಕ್ ಮಾಡಿದೆ. 3 ಪಕ್ಷಗಳ ಅಬ್ಬರದ ಪ್ರಚಾರ, ಮಾತಿನ ಮಲ್ಲ ಯುದ್ಧಗಳ ಫಲವೋಗುತ್ತಿಲ್ಲ. ಮತದಾರರು ಮನೆ ಬಿಟ್ಟು ಮತಗಟ್ಟೆಗೆ ಬಂದು ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ಆ ಮೂಲಕ ಎಲ್ಲ 3 ಕ್ಷೇತ್ರಗಳಲ್ಲಿಯೂ ದಾಖಲೆಯ ಮತದಾನವಾಗಿದೆ. ಚನ್ನಪಟ್ಟಣ ಬೈ ಎಲೆಕ್ಷನ್ ನಲ್ಲಿ ಜನ ಹಿಂದೆಂದೂ ಮಾಡದಷ್ಟು ಮತದಾನ ಈ ಬಾರಿ ಮಾಡಿದ್ದಾರೆ. ಚನ್ನಪಟ್ಟಣ ಕ್ಷೇತ್ರದಲ್ಲಿ ಕಳೆದ ಬಾರಿ ಅಂದರೆ 2023ರಲ್ಲಿ 85.86ರಷ್ಟು ಮತದಾನವಾಗಿತ್ತು. ಈಗ ಅಂದರೆ 2024ರಲ್ಲಿ 88.80 ಮತದಾನವಾಗಿದೆ. ಶಿಗ್ಗಾವಿ ಕ್ಷೇತ್ರದಲ್ಲಿ ಕಳೆದ ಬಾರಿ ಅಂದರೆ 2023ರಲ್ಲಿ 80.47ರಷ್ಟು ಮತದಾನವಾಗಿತ್ತು. ಈಗ ಅಂದರೆ 2024ರಲ್ಲಿ 80.04ರಷ್ಟು ಮತದಾನವಾಗಿದೆ. ಇನ್ನು ಸಂಡೂರು ಕ್ಷೇತ್ರದಲ್ಲಿ ಕಳೆದ ಬಾರಿ ಅಂದರೆ 2023ರಲ್ಲಿ 77.4%ನಷ್ಟು ಮತದಾನವಾಗಿತ್ತು. ಈಗ ಅಂದರೆ 2024ರಲ್ಲಿ 76.24ರಷ್ಟು ಮತದಾನವಾಗಿದೆ. ಸಂಡೂರು ಶಿಗ್ಗಾವಿಯಲ್ಲಿ ಕಳೆದ ಬಾರಿಗಿಂತ 1% ಹೆಚ್ಚು ಕಡಿಮೆ ಆಗಿದೆ. ಆದರೂ 3 ಕ್ಷೇತ್ರ ಒಟ್ಟು ಮತದಾನ 81.70 ಮತದಾನವಾಗಿದೆ. ಒಟ್ಟಿನಲ್ಲಿ ಮತದಾರ ಪ್ರಭು ಮನೆ ಬಿಟ್ಟು ತನ್ನ ಹಕ್ಕು ಚಲಾಯಿಸಿದ್ದು ನವೆಂಬರ್ 23ಕ್ಕೆ ಅಭ್ಯರ್ಥಿಗಳ ಭವಿಷ್ಯ ಗೊತ್ತಾಗಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಅಂತೂ ಇಂತೂ ಈ ಮಿನಿ ಸಮರಕ್ಕೆ ತೆರೆ ಬಿದ್ದಿದೆ. 3 ಕ್ಷೇತ್ರಗಳಲ್ಲೂ ದಾಖಲೆ ಪ್ರಮಾಣದ ಮತದಾನ ಕೂಡ ಆಗಿದೆ. ಚನ್ನಪಟ್ಟಣದ ಜನ ಹಿಂದೆಂದೂ ಕಂಡು ಕೇಳರಿದಷ್ಟು ಮತದಾನ ಈ ಬಾರಿ ಮಾಡಿದ್ದಾರೆ. ಇನ್ನು ಶಿಗ್ಗಾವಿ ಹಾಗೆ ಸಂಡೂರಿನಲ್ಲಿ ಭರ್ಜರಿ ವೋಟಿಂಗ್ ಆಗಿದೆ. ಬನ್ನಿ, ಒಂದು ಕಂಪ್ಲೀಟ್ ರಿಪೋರ್ಟ್ ಇದೆ, ನೋಡ್ಕೊಂಡು ಬರೋಣ. ಬೈ ಎಲೆಕ್ಷನ್ ಅಲ್ಲಿ ಭರ್ಜರಿ ಮತದಾನ. ಚನ್ನಪಟ್ಟಣದಲ್ಲಿ 88.80 ವೋಟಿಂಗ್. ರಾಜ್ಯದಲ್ಲಿ ಲೋಕಸಭಾ ಚುನಾವಣೆಯ ಬಳಿಕ ತೆರವಾಗಿದ್ದ ಸಂಡೂರು, ಚನ್ನಪಟ್ಟಣ ಹಾಗೂ ಶಿಗ್ಗಾವಿ ಈ 3 ಕ್ಷೇತ್ರಗಳಿಗೆ ಮತದಾನ ಮುಕ್ತಾಯವಾಗಿದೆ. ನಿನ್ನೆಯಾದ ವೋಟಿಂಗ್ ಎಲ್ಲ ರೆಕಾರ್ಡ್ಗಳನ್ನ ಬ್ರೇಕ್ ಮಾಡಿದೆ. 3 ಪಕ್ಷಗಳ ಅಬ್ಬರದ ಪ್ರಚಾರ, ಮಾತಿನ ಮಲ್ಲ ಯುದ್ಧಗಳ ಫಲವೋಗುತ್ತಿಲ್ಲ. ಮತದಾರರು ಮನೆ ಬಿಟ್ಟು ಮತಗಟ್ಟೆಗೆ ಬಂದು ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ಆ ಮೂಲಕ ಎಲ್ಲ 3 ಕ್ಷೇತ್ರಗಳಲ್ಲಿಯೂ ದಾಖಲೆಯ ಮತದಾನವಾಗಿದೆ. ಚನ್ನಪಟ್ಟಣ ಬೈ ಎಲೆಕ್ಷನ್ ನಲ್ಲಿ ಜನ ಹಿಂದೆಂದೂ ಮಾಡದಷ್ಟು ಮತದಾನ ಈ ಬಾರಿ ಮಾಡಿದ್ದಾರೆ. ಚನ್ನಪಟ್ಟಣ ಕ್ಷೇತ್ರದಲ್ಲಿ ಕಳೆದ ಬಾರಿ ಅಂದರೆ 2023ರಲ್ಲಿ 85.86ರಷ್ಟು ಮತದಾನವಾಗಿತ್ತು. ಈಗ ಅಂದರೆ 2024ರಲ್ಲಿ 88.80 ಮತದಾನವಾಗಿದೆ. ಶಿಗ್ಗಾವಿ ಕ್ಷೇತ್ರದಲ್ಲಿ ಕಳೆದ ಬಾರಿ ಅಂದರೆ 2023ರಲ್ಲಿ 80.47ರಷ್ಟು ಮತದಾನವಾಗಿತ್ತು. ಈಗ ಅಂದರೆ 2024ರಲ್ಲಿ 80.04ರಷ್ಟು ಮತದಾನವಾಗಿದೆ. ಇನ್ನು ಸಂಡೂರು ಕ್ಷೇತ್ರದಲ್ಲಿ ಕಳೆದ ಬಾರಿ ಅಂದರೆ 2023ರಲ್ಲಿ 77.4%ನಷ್ಟು ಮತದಾನವಾಗಿತ್ತು. ಈಗ ಅಂದರೆ 2024ರಲ್ಲಿ 76.24ರಷ್ಟು ಮತದಾನವಾಗಿದೆ. ಸಂಡೂರು ಶಿಗ್ಗಾವಿಯಲ್ಲಿ ಕಳೆದ ಬಾರಿಗಿಂತ 1% ಹೆಚ್ಚು ಕಡಿಮೆ ಆಗಿದೆ. ಆದರೂ 3 ಕ್ಷೇತ್ರ ಒಟ್ಟು ಮತದಾನ 81.70 ಮತದಾನವಾಗಿದೆ. ಒಟ್ಟಿನಲ್ಲಿ ಮತದಾರ ಪ್ರಭು ಮನೆ ಬಿಟ್ಟು ತನ್ನ ಹಕ್ಕು ಚಲಾಯಿಸಿದ್ದು ನವೆಂಬರ್ 23ಕ್ಕೆ ಅಭ್ಯರ್ಥಿಗಳ ಭವಿಷ್ಯ ಗೊತ್ತಾಗಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಅಂತೂ ಇಂತೂ ಈ ಮಿನಿ ಸಮರಕ್ಕೆ ತೆರೆ ಬಿದ್ದಿದೆ. 3 ಕ್ಷೇತ್ರಗಳಲ್ಲೂ ದಾಖಲೆ ಪ್ರಮಾಣದ ಮತದಾನ ಕೂಡ ಆಗಿದೆ. ಚನ್ನಪಟ್ಟಣದ ಜನ ಹಿಂದೆಂದೂ ಕಂಡು ಕೇಳರಿದಷ್ಟು ಮತದಾನ ಈ ಬಾರಿ ಮಾಡಿದ್ದಾರೆ. ಇನ್ನು ಶಿಗ್ಗಾವಿ ಹಾಗೆ ಸಂಡೂರಿನಲ್ಲಿ ಭರ್ಜರಿ ವೋಟಿಂಗ್ ಆಗಿದೆ. ಬನ್ನಿ, ಒಂದು ಕಂಪ್ಲೀಟ್ ರಿಪೋರ್ಟ್ ಇದೆ, ನೋಡ್ಕೊಂಡು ಬರೋಣ.
ಬೈ ಎಲೆಕ್ಷನ್ ಅಲ್ಲಿ ಭರ್ಜರಿ ಮತದಾನ. ಚನ್ನಪಟ್ಟಣದಲ್ಲಿ 88.80% ವೋಟಿಂಗ್. ರಾಜ್ಯದಲ್ಲಿ ಲೋಕಸಭಾ ಚುನಾವಣೆಯ ಬಳಿಕ ತೆರವಾಗಿದ್ದ ಸಂಡೂರು, ಚನ್ನಪಟ್ಟಣ ಹಾಗೂ ಶಿಗ್ಗಾವಿ ಈ ಮೂರು ಕ್ಷೇತ್ರಗಳಿಗೆ ಮತದಾನ ಮುಕ್ತಾಯವಾಗಿದೆ. ನಿನ್ನೆಯಾದ ವೋಟಿಂಗ್ ಎಲ್ಲ ರೆಕಾರ್ಡ್ಗಳನ್ನು ಬ್ರೇಕ್ ಮಾಡಿದೆ. ಮೂರು ಪಕ್ಷಗಳ ಅಬ್ಬರದ ಪ್ರಚಾರ, ಮಾತಿನ ಮಲ್ಲ ಯುದ್ಧಗಳ ಫಲವೋಗುತ್ತಿಲ್ಲ. ಮತದಾರರು ಮನೆ ಬಿಟ್ಟು ಮತಗಟ್ಟೆಗೆ ಬಂದು ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ಆ ಮೂಲಕ ಎಲ್ಲ ಮೂರು ಕ್ಷೇತ್ರಗಳಲ್ಲಿಯೂ ದಾಖಲೆಯ ಮತದಾನವಾಗಿದೆ. ಚನ್ನಪಟ್ಟಣ ಬೈ ಎಲೆಕ್ಷನ್ನಲ್ಲಿ ಜನ ಹಿಂದೆಂದೂ ಮಾಡದಷ್ಟು ಮತದಾನ ಈ ಬಾರಿ ಮಾಡಿದ್ದಾರೆ. ಚನ್ನಪಟ್ಟಣ ಕ್ಷೇತ್ರದಲ್ಲಿ ಕಳೆದ ಬಾರಿ ಅಂದರೆ 2023ರಲ್ಲಿ 85.86% ಮತದಾನವಾಗಿತ್ತು. ಈಗ ಅಂದರೆ 2024ರಲ್ಲಿ 88.80% ಮತದಾನವಾಗಿದೆ. ಶಿಗ್ಗಾವಿ ಕ್ಷೇತ್ರದಲ್ಲಿ ಕಳೆದ ಬಾರಿ ಅಂದರೆ 2023ರಲ್ಲಿ 80.47% ಮತದಾನವಾಗಿತ್ತು. ಈಗ ಅಂದರೆ 2024ರಲ್ಲಿ 80.04% ಮತದಾನವಾಗಿದೆ. ಇನ್ನು ಸಂಡೂರು ಕ್ಷೇತ್ರದಲ್ಲಿ ಕಳೆದ ಬಾರಿ ಅಂದರೆ 2023ರಲ್ಲಿ 77.4%ನಷ್ಟು ಮತದಾನವಾಗಿತ್ತು. ಈಗ ಅಂದರೆ 2024ರಲ್ಲಿ 76.24% ಮತದಾನವಾಗಿದೆ. ಸಂಡೂರು, ಶಿಗ್ಗಾವಿಯಲ್ಲಿ ಕಳೆದ ಬಾರಿಗಿಂತ 1% ಹೆಚ್ಚು ಕಡಿಮೆ ಆಗಿದೆ. ಆದರೂ ಮೂರು ಕ್ಷೇತ್ರ ಒಟ್ಟು ಮತದಾನ 81.70% ಮತದಾನವಾಗಿದೆ. ಒಟ್ನಲ್ಲಿ ಮತದಾರ ಪ್ರಭು ಮನೆ ಬಿಟ್ಟು ತನ್ನ ಹಕ್ಕು ಚಲಾಯಿಸಿದ್ದು ನವೆಂಬರ್ 23ಕ್ಕೆ ಅಭ್ಯರ್ಥಿಗಳ ಭವಿಷ್ಯ ಗೊತ್ತಾಗಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಅಂತೂ ಇಂತೂ ಈ ಮಿನಿ ಸಮರಕ್ಕೆ ತೆರೆ ಬಿದ್ದಿದೆ. ಮೂರು ಕ್ಷೇತ್ರಗಳಲ್ಲೂ ದಾಖಲೆ ಪ್ರಮಾಣದ ಮತದಾನ ಕೂಡ ಆಗಿದೆ. ಚನ್ನಪಟ್ಟಣದ ಜನ ಹಿಂದೆಂದೂ ಕಂಡು ಕೇಳರಿದಷ್ಟು ಮತದಾನ ಈ ಬಾರಿ ಮಾಡಿದ್ದಾರೆ. ಇನ್ನು ಶಿಗ್ಗಾವಿ ಹಾಗೆ ಸಂಡೂರಿನಲ್ಲಿ ಭರ್ಜರಿ ವೋಟಿಂಗ್ ಆಗಿದೆ. ಬನ್ನಿ, ಒಂದು ಕಂಪ್ಲೀಟ್ ರಿಪೋರ್ಟ್ ಇದೆ, ನೋಡ್ಕೊಂಡು ಬರೋಣ. ಬೈ ಎಲೆಕ್ಷನ್ ಅಲ್ಲಿ ಭರ್ಜರಿ ಮತದಾನ. ಚನ್ನಪಟ್ಟಣದಲ್ಲಿ 88.80% ವೋಟಿಂಗ್. ರಾಜ್ಯದಲ್ಲಿ ಲೋಕಸಭಾ ಚುನಾವಣೆಯ ಬಳಿಕ ತೆರವಾಗಿದ್ದ ಸಂಡೂರು, ಚನ್ನಪಟ್ಟಣ ಹಾಗೂ ಶಿಗ್ಗಾವಿ ಈ ಮೂರು ಕ್ಷೇತ್ರಗಳಿಗೆ ಮತದಾನ ಮುಕ್ತಾಯವಾಗಿದೆ. ನಿನ್ನೆಯಾದ ವೋಟಿಂಗ್ ಎಲ್ಲ ರೆಕಾರ್ಡ್ಗಳನ್ನು ಬ್ರೇಕ್ ಮಾಡಿದೆ. ಮೂರು ಪಕ್ಷಗಳ ಅಬ್ಬರದ ಪ್ರಚಾರ, ಮಾತಿನ ಮಲ್ಲ ಯುದ್ಧಗಳ ಫಲವೋಗುತ್ತಿಲ್ಲ. ಮತದಾರರು ಮನೆ ಬಿಟ್ಟು ಮತಗಟ್ಟೆಗೆ ಬಂದು ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ಆ ಮೂಲಕ ಎಲ್ಲ ಮೂರು ಕ್ಷೇತ್ರಗಳಲ್ಲಿಯೂ ದಾಖಲೆಯ ಮತದಾನವಾಗಿದೆ. ಚನ್ನಪಟ್ಟಣ ಬೈ ಎಲೆಕ್ಷನ್ನಲ್ಲಿ ಜನ ಹಿಂದೆಂದೂ ಮಾಡದಷ್ಟು ಮತದಾನ ಈ ಬಾರಿ ಮಾಡಿದ್ದಾರೆ. ಚನ್ನಪಟ್ಟಣ ಕ್ಷೇತ್ರದಲ್ಲಿ ಕಳೆದ ಬಾರಿ ಅಂದರೆ 2023ರಲ್ಲಿ 85.86% ಮತದಾನವಾಗಿತ್ತು. ಈಗ ಅಂದರೆ 2024ರಲ್ಲಿ 88.80% ಮತದಾನವಾಗಿದೆ. ಶಿಗ್ಗಾವಿ ಕ್ಷೇತ್ರದಲ್ಲಿ ಕಳೆದ ಬಾರಿ ಅಂದರೆ 2023ರಲ್ಲಿ 80.47% ಮತದಾನವಾಗಿತ್ತು. ಈಗ ಅಂದರೆ 2024ರಲ್ಲಿ 80.04% ಮತದಾನವಾಗಿದೆ. ಇನ್ನು ಸಂಡೂರು ಕ್ಷೇತ್ರದಲ್ಲಿ ಕಳೆದ ಬಾರಿ ಅಂದರೆ 2023ರಲ್ಲಿ 77.4%ನಷ್ಟು ಮತದಾನವಾಗಿತ್ತು. ಈಗ ಅಂದರೆ 2024ರಲ್ಲಿ 76.24% ಮತದಾನವಾಗಿದೆ. ಸಂಡೂರು, ಶಿಗ್ಗಾವಿಯಲ್ಲಿ ಕಳೆದ ಬಾರಿಗಿಂತ 1% ಹೆಚ್ಚು ಕಡಿಮೆ ಆಗಿದೆ. ಆದರೂ ಮೂರು ಕ್ಷೇತ್ರ ಒಟ್ಟು ಮತದಾನ 81.70% ಮತದಾನವಾಗಿದೆ. ಒಟ್ನಲ್ಲಿ ಮತದಾರ ಪ್ರಭು ಮನೆ ಬಿಟ್ಟು ತನ್ನ ಹಕ್ಕು ಚಲಾಯಿಸಿದ್ದು ನವೆಂಬರ್ 23ಕ್ಕೆ ಅಭ್ಯರ್ಥಿಗಳ ಭವಿಷ್ಯ ಗೊತ್ತಾಗಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.